ಬಿಡದಿ ಟೌನ್ಶಿಪ್ ಯೋಜನೆ ನಡುವೆ ಡಿಕೆಶಿ HDK ನಡುವೆ ದೊಡ್ಡ ಫೈಟ್ ನಡೀತಾ ಇದೆ. ಯಾಕಂದರೆ ಬಿಡದಿ ಹತ್ರ ಒಂದು ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಒಂದು ಕನಸು. ಅದಕ್ಕೆ ನೂರಾರು ಅಥವಾ ಸಾವಿರಾರು ಎಕರೆ ಜಾಗ ಬೇಕು. ಅದಕ್ಕೆ ವಶಪಡಿಸ್ಕೊಳ್ಳೋಕ್ಕೆ ಸರ್ಕಾರ ಕೂಡ ಅದಕ್ಕೆ ಟ್ರೈ ಮಾಡ್ತಾ ಇದೆ. ಕೆಲವು ರೈತರು ಕೊಡ್ತೀವಿ ಅಂತ ಆದರೆ ಇನ್ನು ಕೆಲವರು ಕೊಡಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾಯಿದ್ರು. ಈ ಒಂದು ವಿಚಾರವಾಗಿ ಈಗ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ವಿರುದ್ಧ ದೊಡ್ಡ ಫೈಟ್ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರವಾಗಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಎದುರಾಗಿದೆ ಈಗ ಭಾರಿ ವಿರೋಧ. ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನ. ಸರ್ಕಾರಕ್ಕೆ ನೇರ ಸವಾಲನ್ನು ಹಾಕಿದ್ದಾರೆ ಅನ್ನದಾತರು. ಈಗ ಕೊಡೋದಿಲ್ಲ ನಾವು ನಮ್ಮ ಭೂಮಿಯನ್ನು. 9,000 ಎಕರೆ ಭೂಮಿ ಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ಏನು ವಿರೋಧ ವ್ಯಕ್ತವಾಗ್ತಾ ಇದೆ, ಆ ವಿರೋಧಕ್ಕೆ ಬೆಂಬಲಿಸ್ತಾ ಇದ್ದಾರೆ ದಳಪತಿ HD ಕುಮಾರಸ್ವಾಮಿ. ಟೌನ್ಶಿಪ್ ಯೋಜನೆ ವಿರೋಧಿಸಿ ನಾಳೆ ಬೈಲಹೊಂಗಲ ಗ್ರಾಮದಲ್ಲಿ ಪ್ರತಿಭಟನೆ ಇದೆ. ಪ್ರತಿಭಟನಾ ಸಭೆಯಲ್ಲಿ ಭಾಗಿಯಾಗ್ತಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ರೈತರಿಗೆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ದಳಪತಿ. ಈಗ ಟೌನ್ಶಿಪ್ ಯೋಜನೆಯನ್ನು ಖಂಡಿಸಿ ಕೆಲ ತಿಂಗಳಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೇಡ ನಮಗಂತ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ಬಿಡದಿ ಸುತ್ತಮುತ್ತಲಿನ ರೈತರ ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ. ಬಿಡದಿ ಟೌನ್ಶಿಪ್ ಏನಿದೆ ಮಾಡೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ DCM DK ಶಿವಕುಮಾರ್. DK ನಿರ್ಧಾರಕ್ಕೆ ಎಳ್ಳು ನೀಡಿ ಬಿಡಲು ಟೌನ್ಶಿಪ್ ಅಖಾಡಕ್ಕೆ ಈಗ HD ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ದಾರೆ. ಟೌನ್ಶಿಪ್ ಯೋಜನೆಯನ್ನು ಖಂಡಿಸಿ ಬೀದಿಗಿಳಿಯುತ್ತಾ ಇದ್ದಾರೆ ಕುಮಾರಸ್ವಾಮಿ. ನಾನು ಬರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ. ನೋಡಿ, ಈ ಬಿಡದಿಯ ಬಳಿ ಟೌನ್ಶಿಪ್ ಮಾಡಬೇಕು, ಒಂದು ಹೈಟೆಕ್ ಆಗಿರುವಂಥದ್ದು ಅನ್ನುವಂಥ ಯೋಚನೆ ಏನಿತ್ತು ಅದು DK ಶಿವಕುಮಾರ್ ಅವರದ್ದು, ಕಾಂಗ್ರೆಸ್ ಸರ್ಕಾರದ್ದು. ಅದಕ್ಕಾಗಿ ಅಲ್ಲಿ ಜಾಗ ಬೇಕು. ಎಷ್ಟು? 9,000 ಎಕರೆ ಜಾಗ ಬೇಕು. ಅದು ಸರ್ಕಾರಕ್ಕೆ ಕೊಡಬೇಕು. 9,000 ಎಕರೆ ಜಾಗ ಅಂತಂದರೆ ಅದು ನೀವು ಯೋಚನೆ ಮಾಡಿ. ಆ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳೋಕ್ಕೆ ಸರ್ಕಾರ ಮುಂದಾಗಿತ್ತು. ಆ ಭಾಗದಲ್ಲಿ ಬರುವಂತಹ ರೈತರು, ಗ್ರಾಮಗಳು, ಜಮೀನುಗಳು ಎಲ್ಲವನ್ನು ಕೂಡ ವಶಪಡಿಸಿಕೊಳ್ಳೋಕೆ ಸರ್ಕಾರ ನಿರ್ಧಾರ ಮಾಡಿತು. ಆದರೆ ಜನರು ಒಪ್ತಾ ಇಲ್ಲ, ರೈತರು ಒಪ್ತಾ ಇಲ್ಲ. ಬೇಕಾದರೆ ನಾವು ನಮ್ಮ ಪ್ರಾಣವನ್ನು ಬಿಟ್ಟು ಬಿಡ್ತೀವಿ, ನಮ್ಮ ಭೂಮಿಯನ್ನು ಕೊಡೋದಿಲ್ಲ, ನಮ್ಮ ನೆಲವನ್ನು ಕೊಡೋದಿಲ್ಲ, ನಾವು ಅದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ, ಅದರಲ್ಲೇ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ. ನಾನು, ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಕೂಡ ಅದೇ ಭೂಮಿಯಿಂದಾನೇ ಬೆಳೆದು ತಿಂದು ಬದುಕೊಂಡು ಬಂದಿದ್ದೀವಿ. ಅಂತಹ ಭೂಮಿಯನ್ನು ನಾವು ಯಾಕೆ ಸರ್ಕಾರಕ್ಕೆ ಕೊಡಬೇಕು? ಅದನ್ನು ಕೊಟ್ಟು ನಾವು ಎಲ್ಲಿಗೆ ಹೋಗಬೇಕು? ಕೊಡೋದಿಲ್ಲ ನಾವು ಅಂತ ಹೇಳಿ ತಿಂಗಳುಗಳಿಂದ ಅಲ್ಲಿ ಹೋರಾಟ ನಡೀತಾ ಇದೆ. ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಈ ಹೋರಾಟಕ್ಕೆ, ರೈತರ ಪ್ರತಿಭಟನೆಗೆ ಬೆಂಬಲ ನೀಡಬೇಕು ಅಂತ ಹೇಳಿ ಈ ಅಖಾಡಕ್ಕೆ HD ಕುಮಾರಸ್ವಾಮಿ ಎಂಟ್ರಿ ಆಗ್ತಾ ಇದ್ದಾರೆ. DK ಶಿವಕುಮಾರ್ಗೆ ಕೌಂಟರನ್ನು ಕೊಡೋಕೆ ದಳಪತಿಗಳು ಈಗ ಸಜ್ಜಾಗ್ತಾ ಇದ್ದಾರೆ. ಹೌದಾ, ನಾನು ಕೂಡ ರೈತರ ಪರವಾಗಿರ್ತೀನಿ. ಯಾಕಂದರೆ ನಮ್ಮ JDS ಪಕ್ಷ ಅಂತಂದರೆ ಅದು ರೈತರ ಪರವಾಗಿರುವಂಥದ್ದು. ಯಾವಾಗಲೂ ಕೂಡ ನಾವು ರೈತರ ಪರವಾಗಿರ್ತೀವಿ ಅಂತ ಹೇಳ್ತಾ ಇದ್ದಂತಹ JDS ಈಗ ಕುಮಾರಸ್ವಾಮಿನೇ ಬರ್ತಾ ಇದ್ದಾರೆ ನೇರವಾಗಿ. ನಾನು ನಿಂತ್ಕೊಳ್ತೀನಿ ನಿಮ್ಮ ಪರವಾಗಿ, ಅವರು ಅದು ಹೆಂಗೆ ಬರ್ತಾರೆ, ಹೆಂಗೆ ವಶಪಡಿಸ್ಕೊಳ್ತಾರೆ ನೋಡ್ತೀನಿ ಅಂತ ಹೇಳಿ HDKಗೆ ಒಂದು ರೀತಿಯಲ್ಲಿ ಸವಾಲು ಹಾಕೋ ರೀತಿಯಲ್ಲಿ ಬಂದು ನಿಂತ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು. ರೈತರು ಹೇಳ್ತಾ ಇದ್ದಾರೆ, ನಾವು ಪ್ರಾಣ ಕೊಡ್ತೀವಿ, ಹೋದರೂ ಪರವಾಗಿಲ್ಲ ಹೋರಾಟದಲ್ಲಿ, ನಾವು ಮಾತ್ರ ಬಿಡುವುದಿಲ್ಲ. ಸರ್ಕಾರಕ್ಕೆ ನೇರವಾಗಿ ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ರೈತರೆಲ್ಲರೂ ಕೂಡ ಕೊಡೋದಿಲ್ಲ, ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ನೀವು ಅಂತ. ನಮ್ಮ ಭೂಮಿ, ನಮ್ಮ ಗ್ರಾಮ, ನಮ್ಮ ಹಕ್ಕು, ನಾವು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಡದಿಯ ಟೌನ್ಶಿಪ್ ನಿರ್ಮಾಣಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಹಾಗಾದರೆ ಅದು ಆಗುತ್ತಾ? ಇಲ್ಲ, ಸರ್ಕಾರ ಈ ಒಂದು ಯೋಜನೆಯನ್ನು ಕೈ ಬಿಡುತ್ತಾ? DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಇದಕ್ಕೆ? HD ಕುಮಾರಸ್ವಾಮಿ ಅವರು ಬಂದರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. DK ಶಿವಕುಮಾರ್ ಅವ್ರ ಬಗ್ಗೆ ಕೂಡ ಮಾತನಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದರೆ ಮೈತ್ರಿ ಸರ್ಕಾರ ಇದ್ದಾಗ ಯಾವ ರೀತಿಯಾಗಿ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು, ಅದು ಪರೋಕ್ಷವಾಗಿ DK ಶಿವಕುಮಾರ್ಗೆ ಹೇಳಿದರು, ನೇರವಾಗಿ ಹೇಳದೆ ಹೋದರೂ ಕೂಡ. ಈಗ ಮತ್ತೆ ಈ ವಿಚಾರದಲ್ಲಿ ಬರ್ತಾ ಇದ್ದಾರೆ, DK ಶಿವಕುಮಾರ್ ವಿರುದ್ಧ ನಿಂತ್ಕೊಳ್ತಾ ಇದ್ದಾರೆ, ಮಾತನಾಡ್ತಾರೆ ಕೂಡ. ಟೌನ್ಶಿಪ್ಪನ್ನು ವಿರೋಧ ಮಾಡಿ ನಾಳೆ ಬೈರಮಂಗಲ ಏನಿದೆ, ಆ ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನಾ ಸಭೆ ಇದೆ. ಆ ಸಭೆಯಲ್ಲಿ ಭಾಗಿಯಾಗ್ತಾರೆ ಕುಮಾರಸ್ವಾಮಿಯವರು. ಭಾಗಿಯಾಗಿ ಮಾತನಾಡ್ತಾರೆ ರೈತರ ಜೊತೆ. ನಿಮ್ಮ ಜೊತೆ ನಾನಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನನ್ನ ಬೆಂಬಲ ಇರುತ್ತೆ, ನೀವು ಹೋರಾಟ ಮಾಡಿ ಅಂತ ಹೇಳೋಕೆ, ಅವರಿಗೆ ಶಕ್ತಿಯನ್ನು ತುಂಬೋಕೆ HD ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ. ಇದು ಈಗ
HDK ವರ್ಸಸ್ DK ಫೈಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇನ್ನು ಯಾವ ರೀತಿಯ ಒಂದು ವಾಗ್ದಾಳಿಗೆ ದಾರಿ ಮಾಡಿಕೊಡುತ್ತೆ, ನಾಳೆ ಏನು ಮಾತಾಡ್ತಾರೆ ಕುಮಾರಸ್ವಾಮಿ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.